ಮೊದಲಿಗೆ ನಾನು ಕನ್ನಡ ಪ್ರಭುವನ್ನು ತೆಗೆದುಕೊಳ್ತಾ ಇದ್ದೇನೆ. ಇವತ್ತು ಟಾಪ್ ಸ್ಟೋರೀಸ್ ಯಾವೆಲ್ಲ ಇದ್ದಾವೆ ಅಂತ ನೋಡ್ತಾ ಹೋಗೋಣ ಒಂದೊಂದಾಗೆ. ಮೊದಲು ನಿಮಗೆಲ್ಲ ಗೊತ್ತೇ ಇದೆ ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಅಂಥೇಳಿ. ಬೆಳಗ್ಗೆಯಿಂದಲೇ ಸಾಕಷ್ಟು ಕುತೂಹಲ ಇತ್ತು. ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ 6 ಜನ ನಕ್ಸಲರು ಶರಣಾಗತಿಯಾಗಿದ್ದು, ಆದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇದು 2ನೇ ಬಾರಿ. ಆದರೆ ಅವ್ರ ಸಮ್ಮುಖದಲ್ಲಿ ಆಗಿದ್ದು ಇದು ಮೊದಲ ಬಾರಿ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ ಒಂದು ರೀತಿ ಹಬ್ಬದ ವಾತಾವರಣ. ಯಾಕಂತ ಹೇಳಿದ್ರೆ ನಕ್ಸಲರ ಕುಟುಂಬಸ್ಥರಿಗೆ ಹಬ್ಬದ ವಾತಾವರಣ ಆಗಿತ್ತು. ಇಡೀ ರಾಜ್ಯವೇ ಬಹಳ ಕಾತುರದಿಂದ ನೋಡ್ತಾ ಇತ್ತು ಏನೆಲ್ಲ ಪ್ರಕ್ರಿಯೆಗಳಾಗುತ್ತೆ ಅಂತೇಳಿ. ಯಾಕಂತ ಹೇಳಿದ್ರೆ ಮಾವೋವಾದಿಗಳು, ನಕ್ಸಲರು ಅಂತ ಕರಿತೀವಿ, ಅವರು ಸ್ವಇಚ್ಛೆಯಿಂದ ಬಂದು ಶರಣಾಗತಿಯನ್ನು ಆದರೂ ಚಿಕ್ಕಮಗಳೂರಿನಲ್ಲಿ ಎಲ್ಲ ಪ್ರಕ್ರಿಯೆಗಳಾಗಬೇಕಾಗಿತ್ತು. ಅಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದರಿಂದಾಗಿ ಇಲ್ಲ ನಾವು ಸಿದ್ದರಾಮಯ್ಯನವ್ರ ಸಮ್ಮುಖದಲ್ಲೇ ಆಗ್ತೀವಿ ಅಂತ ಅವರು ಬಂದರು. ಭಾರಿ ಬಿಗಿ ಭದ್ರತೆಯಲ್ಲಿ ಅವ್ರನ್ನ ಕರ್ಕೊಂಡು ಬಂದರು. ಲತಾ ಸೇರಿದಂತೆ ಒಂದು 6 ಜನ ಮೊದಲು ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿದರು. ಅದಾದ ಮೇಲೆ ಪ್ರಕ್ರಿಯೆಗಳು ಶುರುವಾಯಿತು. ಇಡೀ ಸರ್ಕಾರವೇ ಗೃಹ ಕಚೇರಿ ಕೃಷ್ಣಾದಲ್ಲಿ ಹಾಜರಿತ್ತು. ನೋಡಿ, ಕರ್ನಾಟಕ ಇನ್ಮೇಲೆ ನಕ್ಸಲ್ ಮುಕ್ತ ರಾಜ್ಯವಾಗಿದೆ. ಕಳೆದ 2-3 ದಶಕಗಳಿಂದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಆ ಒಂದು ಆತಂಕದ ವಾತಾವರಣವನ್ನೇ ಸೃಷ್ಟಿ ಮಾಡಿದರು. ಚಿಕ್ಕಮಗಳೂರು ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಶಿವಮೊಗ್ಗ, ಈ ಭಾಗದಲ್ಲಿ ನಕ್ಸಲರ ಹೆಜ್ಜೆ ಗುರುತುಗಳು ಇಲ್ಲಿವರೆಗೂ ಅದು ನಮ್ಗೆ ಕಾಣಿಸ್ತಾ ಇತ್ತು. ಒಟ್ಟು 18 ಜನ ನಕ್ಸಲರು ಸರೆಂಡರ್ ಆದಂಗೆ ಆಯಿತು. ಅಂದರೆ ವಿಕ್ರಮ್ ಗೌಡ ಎನ್ಕೌಂಟ್ರ್ ಆದಮೇಲೆ ನಡೆದಂಥ ಒಂದು ಬೆಳವಣಿಗೆ ಇದು. ಯಾಕಂದರೆ ವಿಕ್ರಮ್ ಗೌಡನೂ ಕೂಡ ಬದುಕ್ತಾ ಇದ್ದ. ಆತ ಶರಣಾಗತಿ ಆಗಿದ್ದಿದ್ರೆ, ಅವಕಾಶ ಕೊಟ್ಟಿದ್ದಿದ್ರೆ. ಹಾಗಾಗಿ ಈಗ 6 ಜನರು ಶರಣಾಗತಿ ಆಗಿದ್ದಾರೆ. ಮುಗಿದು ಹೋಯ್ತಾ ಹಾಗಾದರೆ ಇವ್ರ ಮೇಲಿನ ಪ್ರಕರಣಗಳಂತಂದರೆ ಇಲ್ಲ, ಇನ್ನೂ ಕೂಡ ಕಾನೂನಾತ್ಮಕವಾದಂಥ ಕೆಲವೊಂದಿಷ್ಟು ಪ್ರಕ್ರಿಯೆಗಳು ನಡಿಬೇಕಾಗತ್ತೆ. ನೋಡಿ, ಮುಖ್ಯಮಂತ್ರಿಗಳು ನಿನ್ನೆ ಅವರಿಗೆ ಸಂವಿಧಾನದ ಪುಸ್ತಕವನ್ನು ಕೊಡ್ತಾರೆ. ಅದಾದ ಮೇಲೆ ಗುಲಾಬಿ ಹೂ ಕೊಡ್ತಾರೆ, ಅಂದರೆ ಶಾಂತಿಯ ಸಂಕೇತ ಅನ್ನುವಂಥದ್ದು. ಇವೆಲ್ಲ ಪ್ರಕ್ರಿಯೆಗಳು ನಿನ್ನೆ ಬಹಳ ವ್ಯವಸ್ಥಿತವಾಗಿ ನಡೆದವು. ನಾವು ಕೂಡ ಮಾನವರ ಹಾಗೆ ಬದುಕ್ತೀವಿ ಇನ್ಮೇಲೆ ಸಮಾಜದಲ್ಲಿ, ಮುಖ್ಯವಾಹಿನಿಯಲ್ಲಿ ಅಂಥೇಳಿ ಅವರು ಕೂಡ ಶಪಥವನ್ನು ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬದುಕಲಿಕ್ಕೆ ಅವಕಾಶಗಳಿದ್ದಾವೆ. ತಾವು ಮಾಡಿದಂಥ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಇದೊಂದು ಉತ್ತಮವಾದಂಥ ಅವಕಾಶವನ್ನು ಕೊಟ್ಟಿದ್ದೇವೆ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಹಾಗಾಗಿನೇ ಇಲ್ಲಿವರೆಗೂ ಕರಾವಳಿ, ಮಲೆನಾಡು ಭಾಗದಲ್ಲಿ ಅಲ್ಲಿನ ಜನರ ನಿದ್ದೆಗೆಡಿಸಿದಂತಹ ಈ ನಕ್ಸಲರೇನಿದ್ದಾರೆ ಈಗ ಶರಣಾಗತಿ ಆಗಿರೋದು ನಿಜಕ್ಕೂ ನಿಟ್ಟುಸಿರು ಬಿಟ್ಟಂತಾಗಿದೆ. ಈಗ ಅವ್ರ ಮೇಲಿನ ಕಾನೂನು ಪ್ರಕ್ರಿಯೆಗಳು ತ್ವರಿತವಾದಂಥ ನ್ಯಾಯಾಲಯವನ್ನು ಓಪನ್ ಮಾಡ್ತಾರೆ. ಈಗ ಎಲ್ಲವೂ ಕೇಸ್ ಖುಲಾಸೆ ಆಗೋದಿಲ್ಲ, ರದ್ದಾಗೋದಿಲ್ಲ. ಅದರ ಶಿಕ್ಷೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಕೂಡ ಆಶಾಭಾವನೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಅವರು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನ ಒಂದೇ ಸಾರಿಗೆ ಪೂರೈಸಕ್ಕೆ ಆಗೋದಿಲ್ಲ. ಆದರೆ ಅವರು ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ಒಂದೊಳ್ಳೆ ಅವಕಾಶವನ್ನು ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಇದು ಖಂಡಿತವಾಗಲೂ ಐತಿಹಾಸಿಕವಾದಂಥ ನಿರ್ಧಾರ ಅನ್ನೋ ಚರ್ಚೆಗಳು ಈಗ ರಾಜ್ಯದಲ್ಲಿ ನಡೀತಾ ಇದೆ.